ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಯೋರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಪಾಠ 15 ಶಂಕರಪ್ಪನ ಮನೆ ಗದ್ಯ. ಇಲ್ಲಿ ಶಂಕರಪ್ಪನ ಮನೆ ಅಂತ ಒಂದು ಪಾಠವನ್ನ ಕೊಟ್ಟಿದ್ದಾರೆ. ಆ ಪಾಠವನ್ನ ನಾವು ಈಗ ಕಲಿಯೋಣ. ಮೊದಲು ಪಾಠವನ್ನ ಓದೋಣ. ಶಂಕರಪ್ಪನ ಮನೆ. ಸಂಜೆಯ ಸಮಯ. ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು. ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು. ಆಗ ಮಹಾದೇವ ಅವರು ಮನೆಗೆ ಬಂದರು. ಮಹಾದೇವ ಅವರನ್ನು ನೋಡಿದ ವೀಣಾ ಸಂತಸಗೊಂಡಳು. ಬನ್ನಿ ಚಿಕ್ಕಪ್ಪ ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದಳು. ಕುಳಿತುಕೊಳ್ಳಲು ಹೇಳಿದಳು. ಕುಡಿಯಲು ನೀರು ತಂದು ಕೊಟ್ಟಳು. ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು. ಇಲ್ಲಿ ಶಂಕರಪ್ಪನ ಮನೆ ಅನ್ನೋ ಒಂದು ಗದ್ಯವನ್ನ ಕೊಟ್ಟಿದ್ದಾರೆ. ಅಲ್ಲಿ ಏನು, ಶಂಕರಪ್ಪನ ಮನೆಯಲ್ಲಿ ಸಂಜೆಯ ಸಮಯ ಅಂದ್ರೆ ಸಂಜೆ ಆಗಿತ್ತು, ಮಧ್ಯಾಹ್ನ ಮುಗಿದು ಸಂಜೆ ಆಗಿತ್ತು. ಮನೆ ಬಾಗಿಲ ಬಳಿ ವೀಣಾ ನಿಂತಿದ್ಲು. ಶಂಕರಪ್ಪನ ಮಗಳು ವೀಣಾ ಏನು ಮನೆ ಬಾಗಿಲಲ್ಲಿ ನಿಂತ್ಕೊಂಡಿದ್ಲು. ಅವಳು ಏನಕ್ಕೆ ನಿಂತ್ಕೊಂಡಿದ್ಲು? ಅವಳು ಸಂಜೆ ಹೊತ್ತಿಗೆ ಅವಳ ಗೆಳೆಯರಿಗಾಗಿ ಅಂದ್ರೆ ಅವಳ ಸ್ನೇಹಿತರಿಗಾಗಿ ಕಾಯ್ತಾ ಬಾಗಿಲ ಹತ್ತಿರ ನಿಂತ್ಕೊಂಡಿದ್ಲು ಆಟ ಆಡ್ಲಿಕ್ಕೆ. ಸಂಜೆ ಹೊತ್ತಿಗೆ ನೀವು ಆಟ ಆಡ್ಲಿಕ್ಕೆ ಹೋಗ್ತಿರಲ್ಲ, ಹಾಗೆ ಅವಳು ಗೆಳೆಯರಿಗೋಸ್ಕರ ಬಾಗಿಲ ಹತ್ರ ಕಾಯ್ತಾ ನಿಂತಿದ್ಲು. ಆಗ ಮಹಾದೇವ ಅವರು ಮನೆಗೆ ಬಂದ್ರು. ಅವಳಲ್ಲಿ ಕಾಯ್ತಾ ನಿಂತಿದ್ದಾಗ ಮಹಾದೇವ ಅನ್ನುವರು ಅವಳ ಮನೆಗೆ ಬರ್ತಾರೆ. ಈ ಮಹಾದೇವ ಅವರನ್ನ ನೋಡಿದ ವೀಣಾ ಏನ್ ಮಾಡ್ಕೊಂಡ್ಲು, ಸಂತಸಗೊಂಡ್ಲು. ಅಂದ್ರೆ ಅವಳಿಗೆ ಬಹಳ ಖುಷಿ ಆಯ್ತು. ಏನು ಖುಷಿ ಆಯ್ತು? ಅವರು ಮಹಾದೇವ ಅಂತ ಬಂದಿದ್ರಲ್ಲ, ಅವರು ವೀಣಾಳ ಚಿಕ್ಕಪ್ಪ ಆಗಿದ್ರು. ಅದಕ್ಕೆ ಅವಳು ಏನಂತಾಳೆ, ಬನ್ನಿ ಚಿಕ್ಕಪ್ಪ ಬನ್ನಿ ಎಂದು ಅವಳನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ. ವೀಣಾ ಏನ್ ಮಾಡ್ತಾಳೆ, ಸಂಜೆ ಹೊತ್ತಿಗೆ ಗೆಳೆಯರಿಗಾಗಿ ಕಾಯ್ತಾ ಬಾಗ್ಲ ಹತ್ರ ನಿಂತ್ಕೊಂಡಿದ್ಲು. ಏನಕ್ಕೆ ಕಾಯ್ತಾ ಇದ್ಲು? ಅವ್ರ ಜೊತೆ ಆಟ ಆಡ್ಲಿಕ್ಕೆ. ಅದೇ ಸಮಯದಲ್ಲಿ ಮಹಾದೇವ, ವೀಣಾ ಅವಳ ಚಿಕ್ಕಪ್ಪ ಅವರು ಮನೆಗೆ ಬರ್ತಾರೆ. ಅಂದ್ರೆ ಅಪ್ಪನ ತಮ್ಮ ಚಿಕ್ಕಪ್ಪ ಅವರು ಮನೆಗೆ ಬರ್ತಾರೆ. ಅವರನ್ನ ನೋಡಿ ವೀಣಾಗೆ ಬಹಳ ಖುಷಿ ಆಯ್ತು. ಅವಳು ಏನ್ ಮಾಡ್ತಾಳೆ, ಬನ್ನಿ ಚಿಕ್ಕಪ್ಪ ಬನ್ನಿ ಅಂತ ಹೇಳಿ ಅವರನ್ನ ಕರ್ಕೊಂಡು ಮನೆಯೊಳಗೆ ಹೋಗ್ತಾಳೆ. ಹೋಗೇನ್ ಮಾಡ್ತಾಳೆ, ಅಷ್ಟೇ ಮಾಡಿಲ್ಲ, ಅವಳು ಅವರಿಗೆ ಅವಳನ್ನ ಕೂತ್ಕೊಳ್ಳಿ ಚಿಕ್ಕಪ್ಪ ಅಂತ ಅವಳು ಹೇಳ್ತಾಳೆ. ಹಾಗೆ ಕುಡಿಲಿಕ್ಕೆ ಏನ್ ಮಾಡ್ತಾಳೆ, ನೀರನ್ನ ತಂದ್ಕೊಡ್ತಾಳೆ. ಕುಡಿಲಿಕ್ಕೆ ನೀರನ್ನ ತಂದ್ಕೊಡ್ತಾಳೆ. ತಂದ್ಕೊಟ್ಟು ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಎಂದು ತುಂಬಾ ಪ್ರೀತಿಯಿಂದ ಏನು ಮಾತನಾಡಿಸ್ತಾಳೆ. ಮೊದಲು ಮನೆಯೊಳಗೆ ಕರ್ಕೊಂಡು ಹೋಗಿ ಅವರಿಗೆ ಕೂತ್ಕೊಳ್ಳಿ ಅಂತ ಹೇಳಿ ಕುಡಿಲಿಕ್ಕೆ ನೀರು ತಂದ್ಕೊಟ್ಟು ಚೆನ್ನಾಗಿದ್ದೀರಾ ಅಂತ ಪ್ರೀತಿಯಿಂದ ಕೇಳ್ತಾಳೆ. ಮುಂದಿನ ವಾಕ್ಯ. ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು. ಅವರಷ್ಟೇ ಅಲ್ಲ, ಚಿಕ್ಕಮ್ಮ ಮತ್ತೆ ಅವಳ ತಮ್ಮ, ಚಿಕ್ಕಪ್ಪನ ಮಗ, ಇಬ್ಬರ ಆರೋಗ್ಯ ಹೇಗಿದೆ ಅಂತ ವೀಣಾ ಚಿಕ್ಕಪ್ಪನಿಗೆ ಕೇಳ್ತಾಳೆ. ಈ ರೀತಿ ವೀಣಾ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಕುಳ್ಳಿಸಿ ನೀರು ಕೊಟ್ಟು ಚಿಕ್ಕಮ್ಮ ಮತ್ತೆ ತಮ್ಮನ ಆರೋಗ್ಯ ಕೇಳಿದಾಗ ಚಿಕ್ಕಪ್ಪನಿಗೆ ಏನಾಗುತ್ತೆ, ಸಂತಸ ಆಗತ್ತೆ. ಅಂದ್ರೆ ಖುಷಿ ಆಗತ್ತೆ. ಇಷ್ಟೆಲ್ಲ ವೀಣಾ ಮಾಡಿರೋದನ್ನ ನೋಡಿ ಅವ್ರ ಚಿಕ್ಕಪ್ಪನಿಗೆ ಖುಷಿ ಆಗತ್ತೆ. ಮುಂದಿನ ವಾಕ್ಯ. ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿದರು. ಚಿಕ್ಕಪ್ಪ ಮನೆಗೆ ಏನಕ್ಕೆ ಬಂದಿರ್ತಾರೆ? ಅವ್ರ ಮನೆಯ ಗೃಹ ಪ್ರವೇಶಕ್ಕೆ ಕರೀಲಿಕ್ಕೆ ಬಂದಿರ್ತಾರೆ. ಅದೇ ರೀತಿ ಅವರ ಅಣ್ಣನ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಕರೀತಾರೆ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಅನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ಸ್ವಲ್ಪ ಹೊತ್ತು, ಈಗ ನಮ್ಮ ಮನೆಯಲ್ಲೂ ಅಷ್ಟೇ ಅಲ್ವಾ, ಯಾರಾದ್ರೂ ಬಂದ್ರೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಅವ್ರ ಮನೆಗೆ ಅವ್ರು ಏನ್ ಬಂದಿರೋ ಕೆಲಸ ಏನಿದೆ ಅದು ಮುಗಿದ ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಇಲ್ಲಿ ಅವರು ಚಿಕ್ಕಪ್ಪ ಏನಕ್ಕೆ ಬಂದಿದ್ರು, ಗೃಹ ಪ್ರವೇಶಕ್ಕೆ ಆಮಂತ್ರಿಸಲಿಕ್ಕೆ ಬಂದಿದ್ರು. ಹಾಗೆ ಮಾಡಿ ಅವರು ಮನೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಆವಾಗ ವೀಣಾ ಏನಂತಾಳೆ, ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದ್ಲು. ಮನೆಗೆ ಯಾರು ದೊಡ್ಡವ್ರು ಬಂದಾಗ ನಾವು ಮೊದಲು
ನಮಸ್ಕಾರ ಮಾಡ್ತೀವಲ್ಲ, ಅವ್ರು ಹೋಗ್ಬೇಕಾದ್ರೆ ಹಾಗೆ ನಮಸ್ಕಾರ ಮಾಡಿ ಏನಂತಾಳೆ, ಇನ್ನೊಮ್ಮೆ ಬರುವಾಗ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ. ಇನ್ನೊಮ್ಮೆ ಬರ್ಬೇಕಾದ್ರೆ ಚಿಕ್ಕಮ್ಮ ಮತ್ತೆ ತಮ್ಮ ಇಬ್ಬರನ್ನು ಕರ್ಕೊಂಡು ಬನ್ನಿ ಚಿಕ್ಕಪ್ಪ ಅಂತ ವೀಣಾ ಚಿಕ್ಕಪ್ಪನಿಗೆ ಹೇಳ್ತಾಳೆ. ಓದಿಸಿ. ಇಲ್ಲಿ ಕೆಲವು ಶಬ್ದಗಳನ್ನು ಕೊಟ್ಟಿದ್ದಾರೆ, ಪಾಠದಲ್ಲಿ ಬಂದಿರುವ ಶಬ್ದಗಳು. ಅದನ್ನ ನಾವು ಈಗ ನೋಡೋಣ. ಸಮಯ, ಚಿಕ್ಕಪ್ಪ, ಒಳಗೆ, ಸಂತಸ, ಕುಡಿ, ನೀರು, ಪ್ರೀತಿ, ಚಿಕ್ಕಮ್ಮ, ತಮ್ಮ, ಆರೋಗ್ಯ, ಅವರು, ಹತ್ತಿರ, ಸ್ವಲ್ಪ, ಹೊತ್ತು, ಅಲ್ಲೇ, ಸಿದ್ಧರಾಗು, ನಮಸ್ಕಾರ, ಇನ್ನೊಮ್ಮೆ, ಮರೆ. ಇನ್ನೊಮ್ಮೆ ಹೇಳೋಣ. ಸಮಯ, ಚಿಕ್ಕಪ್ಪ, ಒಳಗೆ, ಸಂತಸ, ಕುಡಿ, ನೀರು, ಪ್ರೀತಿ, ಚಿಕ್ಕಮ್ಮ, ತಮ್ಮ, ಆರೋಗ್ಯ, ಅವರು, ಹತ್ತಿರ, ಸ್ವಲ್ಪ, ಹೊತ್ತು, ಅಲ್ಲೇ, ಸಿದ್ಧರಾಗು, ನಮಸ್ಕಾರ, ಇನ್ನೊಮ್ಮೆ, ಮರೆ. ಅಭ್ಯಾಸ. ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ. ಇಲ್ಲಿ ಪ್ರಶ್ನೆನ ಕೊಟ್ಟಿದ್ದಾರೆ, ಆ ಪ್ರಶ್ನೆಗೆ ನಾವು ಉತ್ತರವನ್ನ ಬರಿಬೇಕು. ಮೊದಲನೇ ಪ್ರಶ್ನೆ, ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು? ವೀಣಾ ಯಾರನ್ನು ನೋಡಿ ಸಂತೋಷಗೊಂಡಳು? ವೀಣಾ ಮಹದೇವ ಅವರನ್ನು ನೋಡಿ ಸಂತಸಗೊಂಡಳು. ವೀಣಾ ಮಹದೇವ ಅವರನ್ನು ನೋಡಿ ಸಂತಸಗೊಂಡಳು. ವೀಣಾ ಮಹದೇವ ಅವರನ್ನು ನೋಡಿ ಸಂತಸಗೊಂಡಳು. ಮುಂದಿನ ಪ್ರಶ್ನೆ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದು ಕೊಟ್ಟಳು? ವೀಣಾ ಚಿಕ್ಕಪ್ಪನಿಗೆ ಕುಡಿಲಿಕ್ಕೆ ಏನ್ ತಗೋಬರ್ತಾಳೆ? ನೀರನ್ನ. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ಮುಂದಿನ ಪ್ರಶ್ನೆ, ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ಯಾರ ಮಾತನ್ನ ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ವೀಣಾಳ ಮಾತುಗಳನ್ನು ಕೇಳಿ. ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ಮುಂದಿನ ಪ್ರಶ್ನೆ, ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ? ವೀಣಾ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ವೀಣಾ
ಚಿಕ್ಕಮ್ಮನನ್ನು ತಮ್ಮನನ್ನು ವೀಣಾ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ಇನ್ನೊಮ್ಮೆ ಹೇಳೋಣ. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದು ಕೊಟ್ಟಳು? ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದು ಕೊಟ್ಟಳು. ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ಏನಕ್ಕೆ? ಅವಳು ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಅಂತ ಕೇಳ್ತಾಳಲ್ಲ, ಅದನ್ನ ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ವೀಣಾ ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ಇರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳಿಂದ ಕೇಳಿ ಉತ್ತರ ಪಡೆಯಿರಿ. ಇಲ್ಲಿ ವಾಕ್ಯವನ್ನ ಕೊಟ್ಟಿದ್ದಾರೆ. ಈ ವಾಕ್ಯವನ್ನ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು ಅಂತ ನಾವು ಬರಿಬೇಕು. ಮೊದಲನೇ ವಾಕ್ಯ, ಬನ್ನಿ ಚಿಕ್ಕಪ್ಪ ಬನ್ನಿ. ಈ ಮಾತನ್ನ ಯಾರು ಹೇಳ್ತಾರೆ? ಈ ಮಾತನ್ನು ವೀಣಾ ಹೇಳಿದಳು. ಈ ಮಾತನ್ನು ವೀಣಾ ಹೇಳಿದಳು. ಯಾರನ್ನು ಕುರಿತು ಹೇಳಿದ್ಲು? ಯಾರಿಗೆ ಹೇಳ್ತಾರೆ ಬನ್ನಿ ಚಿಕ್ಕಪ್ಪ ಬನ್ನಿ ಅಂತ? ಮಹಾದೇವ ಅವರನ್ನು ಕುರಿತು ಹೇಳಿದಳು. ಮಹಾದೇವ ಅವರನ್ನು ಕುರಿತು ಹೇಳಿದಳು. ಮುಂದಿನ ಅಭ್ಯಾಸ. ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ಬಿಡಲಾಗಿದೆ. ಆವರಣದಿಂದ ಸೂಕ್ತ ಪದ ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ. ಇಲ್ಲಿ 2 ವಾಕ್ಯ ಕೊಟ್ಟಿದ್ದಾರೆ. ಒಂದೊಂದು ವಾಕ್ಯದಲ್ಲಿ ಒಂದೊಂದು ಶಬ್ದವನ್ನ ಬಿಟ್ಟಿದ್ದಾರೆ. ಅದು ಏನಂತ ನಾವು ಬರಿಬೇಕು. ಮೊದಲನೇ ವಾಕ್ಯ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದು ಕೊಟ್ಟಳು. ಏನು? ನೀರು, ಹಾಲು, ಕಾಫಿ. ಈ 3ರಲ್ಲಿ ಏನಂತ ತಂದು ಕೊಡ್ತಾಳೆ ವೀಣಾ ಚಿಕ್ಕಪ್ಪನಿಗೆ ಕುಡಿಲಿಕ್ಕೆ? ನೀರು. ವೀಣಾ ಕುಡಿಲಿಕ್ಕೆ ಚಿಕ್ಕಪ್ಪನಿಗೆ ನೀರು ತಂದು ಕೊಟ್ಟಳು. ಎರಡನೇ ವಾಕ್ಯ, ಮಹಾದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ಮಹಾದೇವ ಅವರು ತಮ್ಮ ಅಣ್ಣನ, ತಮ್ಮನ ಅಥವಾ ದೊಡ್ಡಪ್ಪನ? ಶಂಕರಪ್ಪ ಅವರಿಗೆ ಮಹಾದೇವ ಅವರು ತಮ್ಮ ಅಣ್ಣ ಶಂಕರಪ್ಪ ಅವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.